ಗುರುಜಿ, ಇಷ್ಟು ದಿನ ನೀವು ತಿಳಿಸ್ಕೊಡ್ತಾ ಇದ್ರಿ, ಮುಲ್ಕಿಯಲ್ಲಿ ಪ್ರಹ್ಲಾದನೇ ಪೂಜಿಸಿರುವಂತಹ ಮಾಡಿಸಿದಂತಹ ಒಂದು ನರಸಿಂಹಸ್ವಾಮಿ ಇದ್ದಾನೆ. ಅಲ್ಲಿ ಒಂದು ವಿಶೇಷವಾದ ಪೂಜೆ ನಡೆಯುತ್ತೆ. ಪೂಜೆನೋ ಸಂಪ್ರದಾಯನೋ ನಮಗೆ ಗೊತ್ತಿಲ್ಲ, ಅದನ್ನಂತೂ ಇನ್ನೂ ಊಹೆಗೆ ಬಿಟ್ಟಿದ್ದೀರಾ. ಅಲ್ಲೇನು ಎಣ್ಣೆ ಶಾಸ್ತ್ರ ಅಂತ ನಡೆಯುತ್ತೆ, ಅದೇನು ಅಂತ ತಿಳಿಸ್ಕೊಡ್ತೀನಿ ಮುಂದಿನ ದಿನದಲ್ಲಿ ಅಂತಿದ್ರಿ. ಏನ್ ಗುರುಜಿ ಅದು? ಈಗ ಸಾಧಾರಣವಾಗಿ ಈ ಕ್ಷೇತ್ರದಲ್ಲಿ ನಡೀತಕ್ಕಂಥ ವಿಚಾರ ಹೇಳ್ತೀನಿ ಕೇಳಿ. ಇಲ್ಲಿ ನರಸಿಂಹಸ್ವಾಮಿಯನ್ನ ಪೂಜೆ ಮಾಡಬೇಕಾದ್ರೆ ಬಂಧನದಲ್ಲಿ ಒಳಗಾಗಬೇಕು ಅಂತ ಹೇಳ್ತೀವಿ. ಯಾಕೆಂದರೆ ಕೆಲವರಿಗೆಲ್ಲ ತುಂಬ ಕೋಪ ಇದ್ದವ್ರನ್ನ ಏನು ಮಾಡ್ತೀವಿ, ಬೇಡ ಬೇಡ ಸುಮ್ಮನಿರು ಸಮಾಧಾನ ಅನ್ನಲ್ವಾ. ಹಾಗೆ ಅವನದೇ ಆದ ಪ್ರತಿರೂಪವನ್ನು 3 ಯುಗದ ರೂಪಗಳನ್ನು ವಿಶೇಷವಾಗಿ ಮಾಡಿರ್ತಕ್ಕಂಥ ವಿಚಾರ ನೋಡಿ. ಬಿಂದು ಮಾಧವ ಅಂತ ಕರಿತೀವಿ, ಅದು ತ್ರೇತಾಯುಗದ ಕಾಲದಲ್ಲಿ, ಹೌದಾ. ಮಧ್ಯದಲ್ಲಿ ನರಸಿಂಹಸ್ವಾಮಿ, ಅದ ನಂತರ ಯುಗದಲ್ಲಿ. ಅದಾದ ಮೇಲೆ ವಿಶೇಷ ಪೂಜೆ ಪುನಸ್ಕಾರಗಳು ಕಲಿಯುಗದಲ್ಲಿ ವೆಂಕಟರಮಣ. ಹೀಗೆ ಬಿಂದು ಮಾಧವ, ನರಸಿಂಹ ಮತ್ತು ವೆಂಕಟರಮಣ 3 ಜನದಂದ 3 ಯುಗದಲ್ಲಿ ಪೂಜೆ ಮಾಡತಕ್ಕಂಥ ವಿಧಿವಿಧಾನಗಳನ್ನು ಇಲ್ಲಿ ಆಚರಿಸ್ಕೊಂಡು ಬಂದಿದ್ದಾರೆ. ಬಹಳ ವಿಶೇಷ. ಅದಕ್ಕೋಸ್ಕರ ಈ ಬಿಂದು ಮಾಧವ ಅಂತಕ್ಕಂಥದ್ದು ಯಾರನ್ನ ವಾಮನಾವತಾರದಲ್ಲಾದರೂ ಹೇಳ್ಬೋದು, ಕೃಷ್ಣನ ಅವತಾರದಲ್ಲಿ ಪುಟ್ಟ ಬಾಲಕ ಅಂತ ಹೇಳ್ತೀವಿ. ವಾಮನ ಅಂದರೆ ಪುಟ್ಟ ಆತ್ಮ ಅಂತ, ಬಿಂದು ಮಾಧವ ಅಂದರೆ ಒಂದು ಬಿಂದು ಆಕಾರದಲ್ಲಿ ಪುಟ್ಟದಾಗಿರ್ತಕ್ಕಂಥ ವಾಮನ, ಅದಕ್ಕೆ ಅವನ್ನ ಬಿಂದು ಮಾಧವ ಅಂತ ಕರಿತೀವಿ. ಇಂತಹ ಒಂದು ಬಿಂದು ಮಾಧವನ ಮೇಲ್ಭಾಗದಲ್ಲಿ ಮಧ್ಯದಲ್ಲಿ ಆ ಉತ್ಸವ ಮೂರ್ತಿಯನ್ನು ಇಟ್ಟಿದ್ದಾರೆ. ಉತ್ಸವ ಮೂರ್ತಿಯಿಂದ ಕ್ಷಣಕ್ಕೆ ನರಸಿಂಹಸ್ವಾಮಿ ಸಾಧಾರಣ ಅನ್ಕೋಬೇಡಿ. ಇಲ್ಲಿ ಆ ಎಣ್ಣೆಯನ್ನು ಶಾಸ್ತ್ರವನ್ನಾಗಿ ಯಾಕೆ ಮಾಡ್ತಾರೆ ಅಂದರೆ, ಎಣ್ಣೆ ಅಂದರೆ ಕರ್ಮವನ್ನು. ಯಾರು ಇಲ್ಲಿ ಬಂದು ಕರ್ಮವನ್ನು ಕಳ್ಕೋಬೇಕು ಅಂದರೆ, ಸಾಧಾರಣವಾಗಿ ನಿಮ್ಗೆಲ್ಲರಿಗೂ ಹೇಳಿದೆ ನೋಡ್ರಿ, ಮೃತ್ಯುವನ್ನು ಜಯ ಪಡಿಸ್ಕೊಳ್ಳಿ. ಏನು ಮಾಡಬೇಕು, ನಾನು ಒಂದು ಹೇಳಿದ್ದೆ, ಎಳ್ಳೆಣ್ಣೆನ ತಗೊಳ್ಳಿ, ಮುಖವನ್ನು ನೋಡ್ಕೊಳ್ಳಿ, ತದನಂತರ ಆ ವಿಚಾರವನ್ನು 21 ದಿವಸ ಆದಮೇಲೆ ಮೃತ್ಯುಂಜಯನಾಗಿರ್ತಕ್ಕಂಥ ಪರಮೇಶ್ವರನ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ತೂಗದೀಪದಲ್ಲಿ, ಭೂಸ್ಪರ್ಶವಾಗದೇ ಇರೋ ದೀಪ ಅದು, ತೂಗುವಾಗ್ತಾ ಇರತಕ್ಕಂಥ ಗರ್ಭಗುಡಿ ಒಳಗಿರ್ತಕ್ಕಂಥ ದೀಪಕ್ಕೆ ಎಣ್ಣೆ ಹಾಕಿ ದೀಪವನ್ನು ಹಚ್ತಾ ಬಂದರೆ ಅದು ಶಮನವಾಗ್ತಾ ಆಗ್ತಾ 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 ನಿಮ್ಮ ಕಷ್ಟ ದೂರವಾಗುತ್ತೆ, ಹೌದಾ. ಹಾಗೆ ಇಲ್ಲಿ ವಿಶೇಷ ಅಂದರೆ ಅವರೇ ಎಣ್ಣೆ ಶಾಸ್ತ್ರವನ್ನು ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಆ ಎಣ್ಣೆಯನ್ನು ತಲೆಯ ಮೇಲೆ ಹೀಗೆ ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಅಂತಾರೆ. ನಿಮ್ಮ ಮನೆ ದೇವರನ್ನ ನೆನೆಸ್ಕೊಳ್ಳಿ ಅಂತಾರೆ ಮೊದಲಾಗಿ. ತದನಂತರ ನರಸಿಂಹಸ್ವಾಮಿನ ಸ್ಮರಣೆ ಮಾಡ್ಕೊಳ್ಳಿ ಅಂತಾರೆ. ಉಗ್ರ ನರಸಿಂಹನ್ನು ಯಾವತ್ತು ಅಂದರೆ ನೀರು ದಬ 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 ಅಂತ ಹಾಕ್ಬಿಟ್ಟಾಗ, ಯಾವನಿಗಾದ್ರೂ ಕೋಪ ಇದ್ದಾಗ ತಣ್ಣೀರು ಸ್ನಾನ ಮಾಡ್ತಾರೆ. ಉದ್ವೇಗ ಸ್ವರೂಪ ಅಂತ ಕರಿತೀವಿ. ಕೋಪ ತಾಪಗಳೆಲ್ಲ ಇದ್ದಾಗ ಅವನಿಗೆ ಇರ್ತಕ್ಕಂಥ ಉದ್ವೇಗವನ್ನು ಹೇಗೆ ನೀರಿನಲ್ಲಿ ಬಾವಿನಲ್ಲಿ ನೀರು ಹಾಕೊಂತೀವಲ್ಲ ಹಾಗೆ ಇಲ್ಲಿ ಎಣ್ಣೆಯನ್ನೇ ತಾನು ಸುರ್ಕೊಂಡ್ಬಿಡ್ತಾನೆ ನರಸಿಂಹ. ಉಗ್ರವಾಗಿರ್ತಕ್ಕಂಥ ಜ್ವಾಲಾ ನರಸಿಂಹ. ಇವನ್ನ ಯಾವತ್ತೂ ಏನು ಕರಿತೀವಿ, ಜ್ವಾಲಾ ನರಸಿಂಹ, ಅಗ್ನಿ ಜ್ವಾಲ. ಅದಕ್ಕೆ ಅಗ್ನಿ ಪ್ರಜ್ವಲಿಸ್ತಾ ಇರತಕ್ಕಂಥ ಸುದರ್ಶನದಲ್ಲಿ ಏನು ಮಾಡ್ತಾರೆ, ಸುದರ್ಶನಾಯ ವಿದ್ಮಹೇ ಜ್ವಲಮಾಲಾಯ ಧೀಮಹೇ ತನ್ನೋ ಮಹಾಚಕ್ರ ಪ್ರಚೋದಯಾತ್. ಈ ಮಹಾಚಕ್ರವಾಗಿರತಕ್ಕಂಥ ಸುದರ್ಶನನ ಈ ಭಾಗದಲ್ಲಿ ಅಂದರೆ ಈ ಅಗ್ನಿ ಜ್ವಾಲೆ, ನರಸಿಂಹ ಅಗ್ನಿ ಜ್ವಾಲೆ ಎರಡೂ ಸೇರಿದಾಗ ಈ ಜ್ವಲಂತಿಂ ಭಜೆ, ಈ ಜ್ವಲತ್ತಿಗಳನ್ನು ಭಜೆ ಅಂದರೆ ಯಾರೋ ಎಣ್ಣೆಯನ್ನು, ಅಂದರೆ ಅಗ್ನಿಗೆ ಯಾವತ್ತೂ ಹೊಗೆ ಬರ್ತಾ ಇದ್ರೆ ಅಂತೀವಲ್ಲ ಹಾಗೆ ಅಗ್ನಿಗೂ ಬೇಜಾರಂತೆ. ಅದಕ್ಕೆ ಅಗ್ನಿ ಚೆನ್ನಾಗಿ ಜ್ವರ ಜ್ವರ ಅಂತ ಉಗುರ್ಬೇಕಾದ್ರೆ ಎಣ್ಣೆಯನ್ನು ಹಾಕು, ತುಪ್ಪವನ್ನು ಹಾಕು ಅಂತೀವಿ. ಹಾಗೆ ಇವನಿಗೆ ಅಭಿಷೇಕವನ್ನು, ಆ ತೈಲಾಭಿಷೇಕವನ್ನು, ಉಗ್ರಜ್ವಾಲೆಯಲ್ಲಿರ್ತಾನಂತೆ, ಇವನಿಗೆ ಅಭಿಷೇಕವನ್ನು ಮಾಡಿಸ್ಬೇಕು. ಅದಕ್ಕೆ ಮೊದಲು ಒಂದ್ಸಲಿ ಇಲ್ಲಿ ಶಾಸ್ತ್ರ ಎಣ್ಣೆ ಯಾಕೆ ಮಾಡ್ತಾರೆ ಅಂದರೆ, ಬಹಳ ದೊಡ್ಡ ಭಕ್ತ ಅವನು, ಪರಮಾತ್ಮನ ಕೃಪಾ ಕಟಾಕ್ಷದಲ್ಲಿ ವಿಷ್ಣು ಭಕ್ತ. ಇವನೇನು ಮಾಡ್ತಾನೆ, ಬಂದು ನೋಡ್ತಾನೆ, ಅಯ್ಯೋ ಎಷ್ಟು ಚೆನ್ನಾಗಿದೆ ಇಂಥ ಒಂದು ನರಸಿಂಹನೇ ಅಂಥೇಳಿ ಆ ನೀರ ಹತ್ರ ಹಿಂಗೆ ಎತ್ಕೊಂಡು ಆ ನರಸಿಂಹಸ್ವಾಮಿನ ಕಣ್ ತುಂಬ ನೋಡ್ತಾನೆ. ಇದನ್ನು ನಮ್ಮ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ಒಳ್ಳೆಯದು ಅಂಥೇಳಿ ಆ ಕ್ಷೇತ್ರಕ್ಕೆ ಬರ್ತಾನೆ. ಯಾವ ಊರಲ್ಲಿ ಅವ್ರು ತರ್ತಾರೋ ಆ ವಿಗ್ರಹ, ಅಲ್ಲೇ ಪೂಜೆ ಪುನಸ್ಕಾರ ಅವತ್ತು ಮಾಡಿ ಅದಕ್ಕೆ ನೈವೇದ್ಯಗಳನ್ನು ಮಾಡಿ ಅನ್ನದಾನವನ್ನು ಮಾಡಬೇಕು ಅಂತ ಮೊದಲಿಂದ ಒಂದು ಕ್ರಮ, ಒಂದು ನಿಷ್ಠಮ ನಿಯಮ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವರು ಆ ಊರಿಗೆ ಬರ್ತಾರೆ, ಆಗ್ತಾನೆ ಒಳಲಂಕೆಯ ನಾವು ಕ್ಷೇತ್ರಕ್ಕೆ ಬರ್ತಾರೆ, ನರಸಿಂಹಸ್ವಾಮಿ ನೋಡ್ತಾರೆ, ಭಾಳ ಸಂತೋಷ. ಆ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಮಹಾರಾಜರಿಗೆ ಹೇಳಿ ಕಳಿಸ್ತಾರೆ, ಹೋಗಿ ಸೌದೆಗಳನ್ನು ಎಲ್ಲ ತನ್ನಿ, ಇಲ್ಲೆಲ್ಲ ಅಡುಗೆಗಳು ಮಾಡಬೇಕು, ಅನ್ನದಾನಕ್ಕೆ ಬೇಕಾದ ಸೌಕರ್ಯಗಳು ಮಾಡಿ, ಪೂಜೆಗೆ ವ್ಯವಸ್ಥೆ ಮಾಡಿ ಅಂತಾರೆ. ಆ ಮಹಾರಾಜ, ಅದು ಯಾರೋ ಬಂದು ಪೂಜೆ ಮಾಡ್ತಾರಂತೆ ನಮ್ಮ ರಾಜ್ಯದಲ್ಲಿ, ಅದು ನನಗೇನು ಸಂಬಂಧ, ಏನು ಕೊಡಕ್ಕೆ ಹೋಗಲ್ಲ, ಹೋಗ್ತಾರೆ ಅಂದ್ಬಿಟ್ಟೇನೆ. ಆಮೇಲೆ ಆ ರೀತಿ ದುಷ್ಟ ದುರಂಕಾರದಿಂದ ಹೇಳಿದ್ದ ಒಂದು ಮಹಾರಾಜನಿಗೆ ಏನೂ ಅರಿವೇ ಆಗದಿದ್ದ ಪಕ್ಷದಲ್ಲಿ ಇವನು ಯಾರ ಬಗ್ಗೆ ಹೇಳ್ತಾ ಇದ್ದೇನೆ ಅಂತ ಗೊತ್ತಿಲ್ಲ. ಬೆಂಕಿಯನ್ನು ಅಗ್ನಿ ಅಡಿಗೆ ಊಟಕ್ಕೆ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟ. ಪೂಜೆ ಪುನಸ್ಕಾರಕ್ಕೆ ನರಸಿಂಹಸ್ವಾಮಿ ಜ್ವಲಂತಿಂ ಭಜೆ ಅವನಿಗೆ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟ. ಇವನ ಭಕ್ತನಾಗಿರ್ತಕ್ಕಂಥವನು ಪರಿವರ್ತನೆ. ಅದಕ್ಕೆ ಯಾವತ್ತೂ ತಿಳ್ಕೊಳ್ಳಿ, ಯಾರನ್ನಾದರೂ ನೀವು ಬೈಬೇಕಾದ್ರೆ, ಟೀಕೆ ಟಿಪ್ಪಣಿ ಮಾಡಬೇಕಾದ್ರೆ, ಏನೇ ಮಾಡಬೇಕಾದ್ರೂ ನಿಮಗೆ ಯಾಕೆ ಕಷ್ಟಗಳು ಬರುತ್ತೆ ಗೊತ್ತಾ? ಅವನು ಯಾವ ದೇವರ ವ್ರತದಲ್ಲಿರ್ತಾನೋ, ಯಾವ ದೇವರ ಪೂಜೆ ಪುನಸ್ಕಾರ ಇರ್ತಾನೋ. ಕೆಲವರು ಹೆಂಗಸರಿದ್ದಾರೆ, ಅಯ್ಯೋ ದರ್ದದವರು ಹಾಳಾಗಿ ಹೋಗಲಿ, ಅವಳು ಬಂದ್ಲು, ಅದೇನೋ ಮಾಟಗಾತಿ ಇದ್ದಂಗೆ ಮಾಡಿಬಿಟ್ಟು ಹೊಡೋದ್ಲು. ಇದು ನಿಜವಾಗ್ಲೂ ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿಬಿಡ್ತೀರ. ಮಾಡಿಬಿಟ್ಟಾಗ ಏನಾಗುತ್ತೆ ಗೊತ್ತಾ ತಪ್ಪು? ಅವಳು ಅಕಸ್ಮಾತ್ ವ್ರತದಲ್ಲಿರ್ತಾಳೆ,
ಅಥವಾ ಆ ವ್ಯಕ್ತಿ ವ್ರತದಲ್ಲಿರ್ತಾನೆ, ಆ ವ್ಯಕ್ತಿ ಪೂಜೆ ಪುನಸ್ಕಾರ ಮಾಡ್ತಾ ಇರೋ ದೈವ ಶಕ್ತಿ ಇರುತ್ತೆ. ನೀವು ಇವನು ಬೈದ್ರು ಒಂದೇನೆ, ಅವನು ಪೂಜೆ ಮಾಡ್ತಾ ಇರೋ ದೇವರು ಬೈದ್ರು ಒಂದೇನೆ. ಅವಳನ್ನ ಅಕಸ್ಮಾತ್ ಬೈದ್ರು ಒಂದೇನೆ, ಅವಳ ಅಕಸ್ಮಾತ್ ವ್ರತದಲ್ಲಿದ್ದರೆ ಆ ವ್ರತದಲ್ಲಿ ದೇವಿ ಬಗ್ಗೆ ಪೂಜೆ ಮಾಡ್ತಿರ್ತಾಳೋ ಅಥವಾ ಯಾವುದೋ ದೇವ್ರ ಬಗ್ಗೆ ಪೂಜೆ ಮಾಡ್ತಿರ್ತಾಳೋ, ಆ ಬೈದಿರ್ತಕ್ಕಂಥ ದೇವ್ರಿಗೆ ಹೋಗುತ್ತೆ ಹೊರತು ಅವ್ರಿಗೆ ಹೋಗಲ್ಲ. ಇದು ಸಾಕ್ಷಿ. ಅದಕ್ಕೆ ಈ ಊರಲ್ಲಿ ಹಂಗೆ ನಡೀತು. ನರಸಿಂಹಸ್ವಾಮಿಗೆ ಬೈದ ಹಾಗೆ ನನ್ನ ಭಕ್ತನ ಬೈದ್ನ ಇವನು, ಸರಿ ಹಾಗಾದ್ರೆ ಇವನು ಇಡೀ ಆಸ್ಥಾನ ಬೆಂಕಿ ಹತ್ತಿ ಉರಿದೋಗ್ಲಿ ಅಂತೇಳಿ ನರಸಿಂಹ ಹಾಕಿರ್ತಕ್ಕಂಥ ಶಾಪ ಇಡೀ ರಾಜ್ಯ ಉರಿದೋಯ್ತು. ಆಗ ರಾಜ ಓಡ್ ಬರ್ತಾನೆ, ಅಯ್ಯೋ ನನಗೇನು ಇಲ್ಲದೆ ಹೊಟ್ಟೋಯ್ತೆ, ನನಗೆ ಒಂದು ಸೇವೆ ಮಾಡೋಕ್ಕಾಗಲಿಲ್ಲವಲ್ಲ ಅಂಥೇಳಿ ಊರೂರೇ ಉಳಿದೋಯ್ತು. ಇವತ್ತಿಗೂ ಆ ರಾಜವಂಶಸ್ಥರು ಈ ನಾಯಕರಾಗಿರ್ತಕ್ಕಂಥ ವಂಶಕ್ಕೆ ಬಂದಾಗ ನರಸಿಂಹಸ್ವಾಮಿ ಪೂಜೆ ಪುನಸ್ಕಾರಕ್ಕೆ ಇವತ್ತು ಆ ಮಹಾರಾಜರೇ ಬಂದು ಪೂಜೆ ಪುನಸ್ಕಾರ ವಂಶದಿಂದ ನಡೆಯುತ್ತೆ. ಇವತ್ತಿಗೂ ಆ ಸೇವೆಯನ್ನು ಮಾಡಿ ಅವತ್ತು ಕ್ಷಮಾಲೋಚನೆಯನ್ನು ಕೇಳಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಇವತ್ತಿಗೂ ಆ ಅನ್ನದಾನಕ್ಕೆ ಏನು ಮಾಡಿದ್ರು, ಏನು ಬೇಕೋ ಸೌಕರ್ಯಗಳು ಕೊಟ್ಟರು. ಅದಕ್ಕೆ ಮೊದಲಾಗಿ ಇವನ ಮೇಲೆ ಆ ಎಣ್ಣೆಯನ್ನು ಸುರಿತೀನಿ, ತಂಪಾಗಿ ಮಾಡಬೇಕು. ಅದಕ್ಕೆ ಉರಿತಾ ಇದ್ದವನ ಮೇಲೆ ಎಣ್ಣೆಯನ್ನು, ಅದಕ್ಕೆ ಆ ಎಣ್ಣೆ ಶಾಸ್ತ್ರ ಅನ್ನೋದು ಇವತ್ತು ಆ ದೇವಸ್ಥಾನದ ಪದ್ಧತಿ ಏನಂದರೆ, ನಿಮ್ಮ ಮುಖಗಳನ್ನ ನೋಡ್ಕೊಳ್ಳಿ, ಆ ಎಣ್ಣೆಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ನರಸಿಂಹಸ್ವಾಮಿಗೆ ಲೇಪನೆಯನ್ನು ಮಾಡ್ತಕ್ಕಂಥ ವಿಚಾರ, ಅದನ್ನು ದೋಷಪೂರ್ವಕವಾಗಿ ದೀಪವನ್ನು ಹಚ್ತಾರೆ. ಆ ದೋಷಗಳನ್ನು ಎಷ್ಟು ದೀಪವನ್ನು ಹಚ್ತಾ ಹೋಗ್ತಾರೆ ನರಸಿಂಹಸ್ವಾಮಿಗೆ, ನಮ್ಮ ಮುಖಭಾವನೆಯಲ್ಲಿ ನೋಡ್ಕೊಂಡಿರ್ತೀವಿ. ನಮ್ಮಲ್ಲಿರ್ತಕ್ಕಂಥ ದಾರಿದ್ರ್ಯ ಮುಖದಲ್ಲಿರುತ್ತೆ, ನಮ್ಮ ದೇಹದಲ್ಲಿರುತ್ತೆ, ಆ ದಾರಿದ್ರ್ಯನ ಓಡಿಸ್ತಾರೆ. ಇಡೀ ಕುಟುಂಬ ಪರಿವಾರ ಸಮೇತರಾಗಿ ಒಂದು ಸೇವೆ, ಆ ಎಣ್ಣೆ ಸೇವೆಯನ್ನು ಮಾಡಿ ಶಾಸ್ತ್ರವನ್ನು ಮಾಡಿಸ್ತಾರೆ. ಆಗ ಕಾಳಬೇರವನ್ನು ಸಾಕ್ಷಿ ರೂಪವಾಗಿ ಕಾಳಬೇರಲ್ಲಿ ನಿಂತಿರ್ತಾನೆ. ಅವನ ಮುಂದೆನೇ ಈ ಶಾಸ್ತ್ರವನ್ನು ಮಾಡಿದಾಗ ನರಸಿಂಹಸ್ವಾಮಿ ಈ ಕಡೆ, ಅಂದರೆ ಯಾರು ಶಾಸ್ತ್ರಕ್ಕೆ ಅಲ್ಲಿ ಸಮ್ಮತವಾಗಿ ಯಾರು ಅಧಿಕಾರ ಇಲ್ಲದೆ ಇರ್ತಕ್ಕಂಥವ್ರು, ಸಾಕ್ಷಿ ಇಲ್ಲ ಅಂತ ಅನ್ಕೋಬಾರ್ದು ನೋಡಿ. ಅದಕ್ಕೆ ಕಾಳಬೇರನ್ನೇ ಸ್ವತಃ ನಿಂತಿರ್ತಾನೆ ಬಾಗಿಲ ಹತ್ರ. ಆ ಕಾಳಬೇರು ಮುಂದೆ ನರಸಿಂಹಸ್ವಾಮಿ ಹತ್ರ ನಿಂತ್ಕೊಂಡು ಪ್ರಮಾಣ ಮಾಡಿಸ್ತಾರೆ, ನೋಡು ಇನ್ನ ಮೇಲೆ ಈ ಸೇವೆಯನ್ನು ನೀನು ಮಾಡ್ತಾ ಯಾವ ಕಾಲಕ್ಕೂ ಬಿಡಲ್ಲ ಅಂತ ಹೇಳು, ನಿನ್ನ ಕರ್ಮಗಳನ್ನು ಬಿಟ್ಟು ಹೋಗುವಂಥ ಶನಿಶ್ಚರನ ಸ್ಮರಣೆ ಮಾಡ್ಕೊತ. ಶನಿಶ್ಚರ ನಮ್ಮ ಬೆನ್ನಲ್ಲಿರ್ತಾನಂತೆ. ಅವನು ಸರಿ ಆಯಿತು, ನರಸಿಂಹಸ್ವಾಮಿನೇ ಸ್ವತಃ ಬಂದರೆ ನಮಗೆ ಇನ್ನೇನಿದೆ ಅಂಥೇಳಿ ಅವನು ಹೊರಟು ಬಿಡ್ತಾರಂತೆ. ಎಷ್ಟು ವಿಶೇಷ ಅಂದರೆ, ಆ ಎಣ್ಣೆ ನೀರಲ್ಲಿ ಮುಖವನ್ನು ನೋಡ್ಕೊಂಡಾಗ ಎಣ್ಣೆ ಸ್ನಾನವನ್ನು ಮಾಡೋ ಥರ ಅಲ್ಲಿಂದ ಮುಗಿಸಿ ಹೊರಟು ಬಂದುಬಿಟ್ರೆ ಆ ಎಣ್ಣೆಯಲ್ಲಿ ದೀಪ ಹಚ್ತಾ ಇರ್ತಾರೆ. ಇನ್ನು ಮೇಲೆ ಒಂದು ಕಿಮಾ ಪಠ ಅನ್ನಲ್ಲ, ನಮ್ಮಲ್ಲಿ ದಾರಿದ್ರ್ಯ ಅನ್ನೋದು ಹೊಟ್ಟೋಗುತ್ತೆ. ಎಷ್ಟು ಸತ್ಯ ಅಂದರೆ ಆ ನರಸಿಂಹಸ್ವಾಮಿ. ಅದಕ್ಕೆ ಸುಮ್ಮನೆ ನಾವೆಲ್ಲ ವಿಶೇಷವಾಗಿರ್ತಕ್ಕಂಥ ನರಸಿಂಹಸ್ವಾಮಿನ, ಮುಲ್ಕಿ ನರಸಿಂಹಸ್ವಾಮಿನ ಎಷ್ಟೋ ಜನ ಪೂಜಾ ಪುನಸ್ಕಾರಗಳು ಇವತ್ತಿಗೂ ಭಾಳ ಜನ ಕುಲಬಾಂಧವರಾಗಿರ್ತಕ್ಕಂಥ ಮಂಗಳೂರು ವಾಸಿಗಳು, ತುಳು ಅವರು, ಅದಾದಮೇಲೆ ನಾಯಕರು, ಎಷ್ಟೋ ಕೊಂಕಣಿ ವಂಶಸ್ಥರು ಎಲ್ಲರೂ ಪೂಜೆ ಮಾಡ್ತಾರೆ. ನಾನು ಹೇಳೋದು, ಒಂದು ಕ್ಷೇತ್ರದಲ್ಲಿ ಒಂದು ವಿಶೇಷ ಇದ್ದಾಗ ಅವ್ರು ಮಾತ್ರ ಪೂಜೆ ಮಾಡಬೇಕು ಅಂತ ಯಾವ ಶಾಸ್ತ್ರನೂ ಇಲ್ಲ, ಎಲ್ಲರೂ ಪೂಜೆ ಮಾಡ್ಬೋದು. ಅದಕ್ಕೆ ಇಂಥ ದೇವಸ್ಥಾನ, ಇಂಥ ಕ್ಷೇತ್ರದಲ್ಲಿ ಇಂಥ ಮಹಿಮೆಗಳು ಇಂಥ ಸಮಯದಲ್ಲೇ ಇರುತ್ತೆ ಅಂತ. ಅದಕ್ಕೆ ನಾನು ನಿಮಗೆ ಶುಕ್ರವಾರನೇ ಕಳಿಸ್ಕೊಟ್ಟಿದ್ದು, ಹೋಗಿ ಇಂಥ ಮಹಾಕ್ಷೇತ್ರಗಳಲ್ಲಿ ಹೋಗಿ ಬಂದರೆ ಅಷ್ಟು ಫಲ ಇರುತ್ತೆ ಅಂತ. ಈಗ ಏನೂ ಕಾಲ ಮಿಂಚೋಗಿಲ್ಲ. ಇವತ್ತಿಗೂ ನೀವು ಅಲ್ಲಿ ಹೋಗಿ ಎಣ್ಣೆ ಶಾಸ್ತ್ರವನ್ನು ಮಾಡಿಸಿ, ಕೆರಡೆ ಇರ್ತಕ್ಕಂಥ ಬಿಂದು ಮಾಧವ ಅಂದರೆ ಆ ಯುಗದ ಫಲ ನಿಮಗೆ ಸಿಗತ್ತಂತೆ. ಅದಾದಮೇಲೆ ನರಸಿಂಹಸ್ವಾಮಿ ಕೃತಯುಗದ ಫಲ ಸಿಗತ್ತೆ. ಅದಾದಮೇಲೆ ವೆಂಕಟರಮಣ. ಈ ದೇವಸ್ಥಾನಕ್ಕೆ ಇನ್ನೊಂದು ವಿಚಾರ ಗೊತ್ತಾ, ಎಷ್ಟು ವೈಭವ ಅಂದರೆ ಹರಿಹರ ಸಂಗಮ ಇದೆ ಅನ್ನೋದು ಇವತ್ತಿಗೂ ಒಂದು ವೈಷ್ಣವ ದೇವಸ್ಥಾನದಲ್ಲಿ ಈಶ್ವರನ ಪೂಜೆ ಮಾಡ್ತಾರೆ. ಇದು ಲಿಂಗಾಕಾರದಲ್ಲಿ ಇರೋದು. ಏನು ಈ 3 ದೇವರುಗಳಿದ್ದಾರೆ, ಒಂದು ಲಿಂಗ ಆಕಾರದಲ್ಲಿರ್ತಕ್ಕಂಥ ವಿಚಾರ ಇವತ್ತಿಗೂ ಅಲ್ಲಿ ಏನು ಉತ್ಸವ ತಗೊಂಡು ಹೋಗ್ತಾರೆ. ಮುಂದ್ಗಡೆ ನಂದಿ ಆದಮೇಲೆ ಭೃಂಗಿ, ಅವರಾದ ಮೇಲೆ ಉತ್ಸವಗಳು ಈಶ್ವರನಿಗೆ ಏನೇನು ತೊಗೊಂಡು ಹೋಗ್ತಾರೆ, ಡವಳು ಢಮರಗ ಎಲ್ಲ ಇದೆಯಲ್ಲ, ಅದೆಲ್ಲ ಶಿವನಿಗೆ ಸಂಬಂಧ. ಅಂದರೆ ವಿಷ್ಣು ಇಲ್ಲಿ ರುದ್ರಾವತಾರದಲ್ಲಿ, ನರಸಿಂಹಾವತಾರದಲ್ಲಿ ಇರೋದ್ರಿಂದ ಇವನಿಗೆ ಇಲ್ಲಿ ರುದ್ರ ಸಂಭೂತನ ಅಂತಲೇ ಹೆಸರಿಟ್ಟು ಎಲ್ಲ ಈಶ್ವರನಿಗೆ ಏನು ಪೂಜೆ ಮಾಡ್ತೀವಿ ಇಲ್ಲಿ ಪೂಜೆ ಮಾಡ್ತಾರೆ. ಹೆಸರು ಏನು ಗೊತ್ತಾ ತಮಾಷೆ, ನರಸಿಂಹಸ್ವಾಮಿ ದೇವಸ್ಥಾನವನ್ನು ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಅನ್ನಲ್ಲ, ವೆಂಕಟರಮಣ ದೇವಸ್ಥಾನ ಅಂತಾರೆ. ಅದಕ್ಕೆ ಮೇಲ್ಭಾಗದಲ್ಲಿ ವೆಂಕಟರಮಣ. ಎಲ್ಲ ಭಗವಂತ ಒಬ್ಬನೇ ಅನ್ನೋ ತೋರಿಸ್ಕೊಡಕ್ಕೆ ಇಷ್ಟೆಲ್ಲ ಮಾಲಿಕೆಗಳು, ಹೌದಾ? ಅದಕ್ಕೆ ನೀವು ಸ್ವಲ್ಪ ಆ ಉಗ್ರತನವನ್ನು ಶಾಂತಿಯಾಗಿರ್ತಕ್ಕಂಥ ನೀವುಗಳು, ಆ ಮಾತನ್ನು ಕೇಳ್ತಾ ಇರ್ತಕ್ಕಂಥ ನೀವುಗಳು ಸ್ವಲ್ಪ ಮಟ್ಟಿಗೆ ಎಣ್ಣೆ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊಳ್ಳಿ. ಎಣ್ಣೆಗಳನ್ನು ಒಂದು ದಿವಸ ಊರಿಗೆ ಹೋಗಿರಂತೆ, ಲಕ್ಷಣವಾಗಿ ಆ ಶಾಸ್ತ್ರವನ್ನು ಮಾಡಿಸಿ ದಾರಿದ್ರ್ಯವನ್ನು ಓಡಿಸೋರಂತೆ. ಅಷ್ಟೊತ್ತಿಗೆ ಇನ್ನೊಂದು 2-3 ಮಂತ್ರಗಳನ್ನು ಹೇಳ್ಕೊಡ್ತೀನಿ, ಆ ಕ್ಷೇತ್ರ ಮಹಿಮೆಯನ್ನು ತಿಳಿಸ್ಕೊಡ್ತೀನಿ, ಆಯಿತಾ? ಸ್ವಲ್ಪ ಕೂಡ ತಾಮಾ ಗುಣ